ನಮಸ್ತೆ ಡೇರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಿಮ್ಮ ಸ್ಟಡೀಸ್ ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲ ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೀರಾ ಅಂದ್ಕೊತೀನಿ. ಇವತ್ತು ನಾನೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಅಂದರೆ ಲೈಕ್ ಈಗ PSI ಮಿಷನ್ ಎಕ್ಸ್ ಸೀರೀಸಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಂದರೆ ಎಸ್ಸೆ ನಡೀತಾ ಇದೆ. ಆ ಎಸ್ಸೆಗಳಲ್ಲಿ ನೀವು ಒಂದಷ್ಟು ಕ್ವಶನ್ಸ್ ಕೇಳಿದ್ರಿ ನನಗೆ ಟೆಲಿಗ್ರಾಮ್ ಗ್ರೂಪಲ್ಲಿ. ಏನಂತ, ಸರ್ ಎಸ್ಸೆಗೆ ಸೋರ್ಸಸ್ ಎಲ್ಲಿ ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ರಿ. ಒಳ್ಳೆ ಉತ್ತಮವಾದ ಪ್ರಶ್ನೆ ಆಗಿತ್ತು. ಅದಕ್ಕೋಸ್ಕರ ಅದಕ್ಕೊಂದು ನಿಮಗೊಂದು ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಂದರೆ ಮೇಯ್ನು ಸೋರ್ಸು ತುಂಬ ಇಂಪಾರ್ಟೆಂಟು. ಎಸ್ಸೆನಲ್ಲಿ ನೀವು ಸೋರ್ಸ್ನ ಎಲ್ಲಿಂದ ತೊಗೊತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರಿಗೆ ಗೊತ್ತಾಗಲ್ಲ ಎಲ್ಲಿಂದ ತೊಗೋಬೇಕು, ಎಸ್ಸೆನ ಸೋರ್ಸ್ಗಳು ಎಲ್ಲಿಂದ ತೊಗೋಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ನಾನು ಅದನ್ನು ಸಂಪೂರ್ಣವಾಗಿ ನಿಮಗೆ ವಿಡಿಯೋ ಮಾಡಬೇಕು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಕ್ಲಾರಿಟಿ ಇರಲಿ. ನೀವು ಎಸ್ಸೆಗೆ ಸೋರ್ಸ್ ಆಕಾರ ಅಂದರೆ ಎಲ್ಲಿಂದ ವಿಷಯನ ಸಂಗ್ರಹಿಸಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಚಾರ ಮಾತಾಡ್ತೀನಿ. ಅಬ್ಸರ್ವ್ ಮಾಡಿ, ಕೇರ್ಫುಲ್ಲಾಗಿ ಕೇಳಿ ಏನು ಹೇಳ್ತಾ ಇದ್ದೀನಿ ಅಂತ. ಯಾಕೆಂತಂದರೆ ನೀವು ಎಸ್ಸೆಗೆ ಯಾವುದೇ ಆದ ಸಪ್ರೇಟು ಮೆಟೀರಿಯಲ್ ಓದೋ ಅವಶ್ಯಕತೆ ಇರಲ್ಲ ಅಂತ ಅಂದ್ಕೊತೀನಿ. ಯಾಕೆಂತಂದರೆ ನಿಮ್ಮ ಹತ್ರ ಇರೋ ಸೋರ್ಸಸ್ನೇ ಒಂದು ಒಳ್ಳೆ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಬೋದು. ನೋಡಿ ಏನು ಹೇಳ್ತಾರೆ, ನಮ್ಮ ಹತ್ರ ಇರೋ ಒಂದು ಕಸದಿಂದ ರಸ ತೆಗಿಬೇಕು ಅಂತ ಹೇಳ್ತಾರೆ. ಅಂದರೆ ಲೈಕ್ ನಮ್ಮ ಹತ್ರ ಇರೋ ಮೆಟೀರಿಯಲ್ಸ್ನೇ ನಾವು ಆಯುಧಗಳನ್ನ ಯೂಸ್ ಮಾಡ್ಬೋದು. ಅಂದರೆ ಈಗ ನೀವು ಅದಕ್ಕೆ ಎಕ್ಸ್ಟ್ರಾ ನೀವು ಸೋರ್ಸ್ಗಳು ಜಾಸ್ತಿ ಮಾಡ್ಕೊಂಡು ಹೋದಂಗೆ ನಿಮ್ಗೇನಾಗುತ್ತೆ, ಬರ್ಡನ್ ಜಾಸ್ತಿ ಆಗುತ್ತೆ, ಓದೋದು ಜಾಸ್ತಿ ಆಗುತ್ತೆ. ಅದಕ್ಕೆ ಲಿಮಿಟೆಡ್ ಸೋರ್ಸು ರಿವಿಷನ್ಸ್ ಜಾಸ್ತಿ ಮಾಡಿ, ರಿವಿಷನ್ ಜಾಸ್ತಿ ಮಾಡಿ. ಅದಕ್ಕೆ ಲಿಮಿಟೆಡ್ ಸೋರ್ಸ್ ನಿಮ್ಮ ಹತ್ರ ಆಲ್ರೆಡಿ ಇದೆ. ಈಗ ಎಸ್ಸೆಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ಸೋರ್ಸು ನಿಮ್ಮ ಹತ್ರ ಇದೆ. ಯಾವ್ದು ಸರ್ ನಮ್ಮ ಹತ್ರ ಯಾವುದಿದೆ ಸರ್, ನಮ್ಮ ಹತ್ರ ಯಾವುದೂ ಇಲ್ಲ ಸರ್ ಅಂತಂದರೆ ನಿಜ ಹೇಳ್ತೀನಿ ಕೇಳಿ. ಎಸ್ಸೆಗೆ ನಿಮ್ಮ ಹತ್ರ ಆಲ್ರೆಡಿ ಸೋರ್ಸ್ ಇದೆ. ಯಾವುದು ನಿಮ್ಮ ಹತ್ರ ಇರೋ ಸೋರ್ಸ್ಗಳು ಅಂದರೆ ಇವೆ. ಈ ಒಂದು ಬೇಸಿಕ್ಸ್ ಬುಕ್ಸ್, ನಾನಿಲ್ಲಿ 12th ಬುಕ್ಸ್ 11th ಸೋಷಿಯಾಲಜಿ ತೊಗೊಂಡಿದ್ದೀನಿ. ಏನಕ್ಕೆ ಓದಬೇಕು ಸೋಷಿಯಾಲಜಿ ಆಗಿರ್ಬೋದು, ಯಾಕೆ ನಾನು ಎಲ್ಲ ಬುಕ್ಸ್ನು ಬೇಸಿಕ್ಸ್ ಬುಕ್ಸ್ನ ಓದಿ ಅಂತ ಹೇಳ್ತೀನಿ ಅಂದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಒಂದು ಎಕ್ಸಾಂಪಲು ನೋಡಿ. ಇದರಲ್ಲಿ ಎಷ್ಟನೇ ಚಾಪ್ಟರ್ ಅಂತಂದರೆ 8ನೇ ಚಾಪ್ಟ್ರು, ಸಮಾಜಶಾಸ್ತ್ರ ಪರಿಚಯ ಪ್ರಥಮ PUC ಪಠ್ಯಕ್ರಮ ಅಂತ ಇದೆ. 2019 ಪ್ರಿಂಟ್, ಹೊಸ ಎಡಿಷನ್ ಬಂದಿರ್ಬೋದು. ನನ್ನ ಹತ್ರ ಹಳೆ ಬುಕ್ ಇದೆ, ಅದನ್ನೇ ತೋರಿಸ್ತಾ ಇದ್ದೀನಿ. ಹೊಸ ಬುಕ್ ತೊಗೊಳ್ಳಿ, 2024. ಅದರಲ್ಲಿ ಒಂದು ಚಾಪ್ಟರ್ ಇದೆ, ಪರಿಸರ ಮತ್ತು ಸಮಾಜ ಅಂತ. ಅಂದರೆ ನಮಗೆ ಇಲ್ಲಿ ನಿಮಗೆ ಪರಿಸರ ಮಾಲಿನ್ಯದ ಬಗ್ಗೆ ತುಂಬ ಪ್ರಶ್ನೆಗಳು ಬಂದಿರ್ಬೋದು. ಆಲ್ರೆಡಿ ಪ್ರಬಂಧಗಳನ್ನ ಕೇಳಿದ್ದಾರೆ ತುಂಬ. ಯಾಕೆಂದ್ರೆ ತುಂಬ ಫ್ರೀಕ್ವೆಂಟಾಗಿ ಕೇಳೋ ಒಂದು ಟಾಪಿಕ್ ಅದು. ಹಾಗಾಗಿ ಆ ಟಾಪಿಕ್ಗೆ ನೀವು ವಿಷಯ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ನೀವು ತುಂಬ ತಲೆ ಕೆಡಿಸ್ಕೊಂಡಿರ್ತೀರ. ಅದಕ್ಕೆ ನೀವು ಈ ಚಾಪ್ಟರ್ ಓದ್ರಿ, ಗೊತ್ತಾಯ್ತಾ. ಪರಿಸರ ಮತ್ತು ಸಮಾಜ ಅಂತ ಇದೆ. ಮತ್ತು ಪರಿಸರಕ್ಕೂ ಸಮಾಜಕ್ಕೂ ಯಾವ ರೀತಿ ಸಂಬಂಧ ಹೊಂದಿದೆ, ಪರಿಸರ ಅರ್ಥ ಮತ್ತು ವ್ಯಾಖ್ಯಾನಗಳು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಪರಿಸರದ ಕುರಿತು ಅನೇಕ ವಿದ್ವಾಂಸರು ತಮ್ಮದೇ ಆದ ರೀತಿಯ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ನಿಮಗೆ ವ್ಯಾಖ್ಯಾನಗಳು ಗೊತ್ತಾಗುತ್ತೆ. ಏನೊಂದು ಓದ್ತಿರ್ತೀವಿ ನೋಡಿ. ಅಮೆರಿಕ ಸಮಾಜಶಾಸ್ತ್ರ ಸಂಘದ ಅಧ್ಯಕ್ಷರಾಗಿದ್ದ ಕಿಂಬಲ್ ಯಂಗ್ ರವರು ಏನು ಡೆಫಿನೇಷನ್ ಕೊಡ್ತಾರೆ ಅಂದರೆ, ಜೀವನದ ಮೇಲೆ ಬಾಹ್ಯವಾಗಿ ಪ್ರಭಾವ ಬೀರುವ ಎಲ್ಲ ಬಗೆಯ ಶಕ್ತಿಗಳು, ಪ್ರಚೋದಕಗಳು ಮತ್ತು ಪರಿಸ್ಥಿತಿಗಳನ್ನು ಪರಿಸರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನೋಡಿ, ನೀವು ಎಸ್ಸೆ ಬರೀಬೇಕಾದ್ರೆ ಇದೇ ಸ್ಟೇಟ್ಮೆಂಟ್ನ ಆ್ಯಸ್ ಇಟ್ ಈಸ್ ಬರೆದ್ರೆ ಸಾಕು. ಗೊತ್ತಾಗ್ತಿದೆಯಾ? ಪರಿಸರ ಅಂದರೆ ಏನು ಅಂತ ನೀವು ಡೆಫಿನೇಷನ್ ಬರೀತಾರೆ. ಪರಿಸರ ಮಾಲಿನ್ಯ ಅಥವಾ ಪರಿಸರ ಸಂಬಂಧಪಟ್ಟಂಗೆ ಅದೊಂದು ಇದು ಬಂತು ಅಂದ್ಕೊಳ್ಳಿ, ಏನು ಪ್ರಬಂಧ ಬಂತು, ಆವಾಗ ನೀವು ಇದೇ ಡೆಫಿನೇಷನ್ ಅಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು, ಸಾಹೂರವರ ಪ್ರಕಾರ ವಾಯು, ಜಲ, ಭೂಮಿ, ಅರಣ್ಯ, ವನ್ಯಜೀವಿಗಳು, ಮನುಷ್ಯ, ಸಮಾಜ, ಕೈಗಾರಿಕೆ ಇತ್ಯಾದಿಗಳನ್ನು ಒಳಗೊಂಡಿರುವ ಸಮಗ್ರ ಕ್ರಿಯಾತ್ಮಕ ಪರಿಸರ ವ್ಯವಸ್ಥೆಯೇ ಪರಿಸರ. ಗೊತ್ತಾಗ್ತೀಯಾ? ಈ ರೀತಿ ಡೆಫಿನೇಷನ್. ಸಾಕುನವರು ಇವರು ತುಂಬ ಸೋಷಿಯಲಿಸ್ಟು ಮತ್ತು ಎನ್ವೈರ್ಮೆಂಟಲಿಸ್ಟು. ಇವರು ಕೊಡೋ ಡೆಫಿನೇಷನ್ಗಳನ್ನ ನೀವೇನಾದರೂ ಎಕ್ಸಾಮ್ಸಲ್ಲಿ ಬರೆದ್ರೆ ಮಾರ್ಕ್ಸು ತುಂಬ ಚೆನ್ನಾಗಿ ಬರುತ್ತೆ. ಏಕೆಂದರೆ ಈ ಬುಕ್ಸ್ನ ಮಾಡಿರೋ PU ಪಾಠ ಮಾಡೋ ಲೆಕ್ಚರು ಅಥವಾ ಡಿಗ್ರಿಗೆಲ್ಲಿ ಪಾಠ ಮಾಡೋ ಲೆಕ್ಚರು ನಿಮ್ಮನ್ನ ಪೇಪರ್ನ ವ್ಯಾಲ್ಯೂಯೇಟ್ ಮಾಡೋಕ್ಕೆ ಬರ್ತಾರೆ. ಅವ್ರು ಈ ಬುಕ್ನ ಓದಿರ್ತಾರೆ. ಅರ್ಥ ಆಗ್ತಿದೆಯಾ? ಅವರು ಈ ಡೆಫಿನೇಷನ್ ನೋಡಿ ಹುಡುಗ ಇಲ್ಲಿ ಓದಿ ಬರೆದಿದ್ದೀನಲ್ಲ ಅಂತ ಅವನಿಗೆ ಏನಾಗುತ್ತೆ, ಒಂದು ತಲೆಗೆ ಬರುತ್ತೆ. ಅವಾಗ ಏನು ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ಹೆಂಗೆ ಫ್ಲೋ ಹೋಗಿದೆ, ಹೆಂಗೆ ಪ್ರಬಂಧ ಬರೀಬೇಕು ಅಂತ ಕೇಳ್ತಾರೆ. ಈಗ ನೋಡಿ, ಇಲ್ಲಿ ಆ್ಯಸ್ ಇಟ್ ಇಸ್ ಹೆಂಗಿದೆ ಅದೇ ಥರ ಪ್ರಬಂಧ ಬರೆಯೋದು. ಅಂದರೆ ಫಸ್ಟು ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ನೋಡಿ, ಫಸ್ಟು ಒಂದು ಪೇಜ್ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ, ಏನು ಪರಿಸರ ಮತ್ತು ಸಮಾಜ ಅಂದ್ರೇನು, ಮತ್ತು ಅದಕ್ಕೆ ವ್ಯಾಖ್ಯೆ ಕೊಟ್ಟಿದ್ದಾರೆ, ಪರಿಸರದ ಅರ್ಥ ಮತ್ತು ವ್ಯಾಖ್ಯಾನಗಳು ಕೊಟ್ಟಿದ್ದಾರೆ. ನೆಕ್ಸ್ಟು ಪರಿಸರದ ಪ್ರಕಾರಗಳು ಯಾವ ರೀತಿ, ಭೌತಿಕ ಪರಿಸರ, ಜೈವಿಕ ಪರಿಸರ, ಸಾಮಾಜಿಕ ಪರಿಸರ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಪರಿಸರ ಮಾಲಿನ್ಯ ಬಂದಿದೆ. ನೆಕ್ಸ್ಟ್ ಪರಿಸರ ಮಾಲಿನ್ಯದ ಬಗ್ಗೆ ಅರ್ಥ ಕೊಟ್ಟಿದ್ದಾರೆ, ಡೆಫಿನೇಷನ್ ಇದೆ. ಪರಿಸರ ಮಾಲಿನ್ಯದ ಪ್ರಕಾರಗಳು ಕೊಟ್ಟಿದ್ದಾರೆ, ವಾಯು ಮಾಲಿನ್ಯಕ್ಕೆ ಕಾರಣಗಳು, ನೆಕ್ಸ್ಟು ವಾಯು ಮಾಲಿನ್ಯದ ದುಷ್ಪರಿಣಾಮಗಳು. ಇಲ್ಲಿ ಏನು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ವಾಯು ಮಾಲಿನ್ಯದ ದುಷ್ಪರಿಣಾಮಗಳು ಕೊಟ್ಟಿದ್ದಾರೆ. ಇವನ್ನ ಇನ್ನೂ ತುಂಬ ಎಕ್ಸಾಂಪಲ್ಸ್ಗಳು, ಪ್ರೆಸೆಂಟ್ ಎಕ್ಸಾಂಪಲ್ಸ್ಗಳು ಹಾಕಿ ನೀವು ಏನು ಮಾಡ್ಬೋದು,
ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು, ಅರ್ಥ ಆಗ್ತಿದೆ. ಮತ್ತು ವಾಯು ಮಾಲಿನ್ಯ ತಡೆಗಟ್ಟುವ ಕ್ರಮಗಳು ಸಹ ಇಲ್ಲಿ ಕೊಟ್ಟಿದ್ದಾರೆ. ಅವನ್ನೇ ಸಹ ಒಂದೊಂದು ಪಾಯಿಂಟ್ ತೊಗೊಂಡು ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು 600 ವರ್ಡ್ಸಿಗೆ 600 ವರ್ಡ್ಸ್ ಬರೀರಿ, 1200 ವರ್ಡ್ಸ್ಗೆ 1200 ಸ್ಟೋರಿ ಬರೀರಿ, 3000 ವರ್ಡ್ಸ್ ಕೇಳಿದ್ರೆ 3000 ವರ್ಡ್ಸಿಗೆ ಬರೀರಿ, ನಿಮ್ಮ ಕೆಪಾಸಿಟಿ. ಇದು ಒಂದು ಬೇಸ್ ಅಂತಂದರೆ ಏನಂದರೆ, ಈಗ ಒಂದು ನೀವು ಪಿಜ್ಜಾ ನೋಡಿರ್ತೀರಲ್ಲ, ಪಿಜ್ಜಾದಲ್ಲಿ ಹೋದರೆ ಬೇಸ್ ಅಂತ ಮಾಡ್ತಾರೆ. ಫಸ್ಟು ಅದೊಂಥರ ರೊಟ್ಟಿ ಥರ ತೊಟ್ಕೊತಾರೆ, ಒಂದಿಷ್ಟು ಟಪ್ಪ ಲೇಯರ್ ಥರ ಮಾಡ್ಕೊತಾರೆ. ಅದ್ರ ಮೇಲೆ ನೀವು ಯಾವ ಥರ ಟಾಪಿಂಗ್ಸ್ ಅಂತ ಹಾಕ್ತಾರೆ, ನಿಮ್ಗೆ ಯಾವ ಥರ ಬೇಕು, ಯಾವ ಟೇಸ್ಟ್ ಬೇಕು, ಯಾವ ವೆರೈಟಿ ಬೇಕು ಅನ್ನೋದು, ಅದ್ರ ಮೇಲೆ ಚೀಸ್ ಬೇಕು, ಅದು ವೆಜಿಟೇಬಲ್ಸ್ ಬೇಕು, ಅಥವಾ ನಾನ್ ವೆಜ್ ಬೇಕು, ಚಿಕನ್ ಪೆರಿ ಪೆರಿ ಬೇಕು, ಯಾವ್ದು ಬೇಕಾದ್ರೂ ಬೇಸ್ ಒಂದೇ, ಎಲ್ಲದಕ್ಕೂ ಬೇಸ್ ಒಂದೇ. ಬಟ್ ಆದರೆ ಅದ್ರ ಮೇಲೆ ಹಾಕೋ ಇಂಗ್ರೀಡಿಯೆಂಟ್ಸ್ ಚೇಂಜ್ ಆಗುತ್ತೆ. ಅದೇ ರೀತಿ ನಿಮ್ಮ ಎಸ್ಸೇದು ಬೇಸ್ ಒಂದೇ ಇರುತ್ತೆ, ಅದಕ್ಕೆ ಒಳಗಡೆ ಹಾಕೋ ನಿಮ್ಮ ಇಂಗ್ರೀಡಿಯೆಂಟ್ಸು ಚೇಂಜ್ ಆಗ್ತಾ ಹೋಗಬೇಕು. ಅದಕ್ಕೆ ಈ ಥರ ಬುಕ್ಸ್ಗಳನ್ನ ಓದೋದ್ರಿಂದ ನಿಮ್ಮ ಬೇಸ್ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಬೇಸಿಕ್ಸಲ್ಲಿ ಯಾವ ರೀತಿ ಏನು ಬೇಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ನೀವು ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೋಡಿ. ಇಲ್ಲೇ ಇಷ್ಟನ್ನೇ ನೀವು ಒಂದು 600 ವರ್ಡ್ಸಿಗೆ ಇರೋ ಬುಕ್ಕಲ್ಲಿರೋದು ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ ಬರೆದ್ರೂ ಸಹ ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಯಾಕೆಂದರೆ ಅಲ್ಲಿರೋ ಪಾಯಿಂಟ್ಸ್ಗಳು ಅಷ್ಟು ವ್ಯಾಲಿಡ್ ಪಾಯಿಂಟ್ ಇರುತ್ತೆ ಅಂತ. ಯಾಕೆಂದರೆ ಒಂದು ಬುಕ್ನ ತಯಾರು ಮಾಡೋದು ಒಂದು ಎಕ್ಸ್ಪರ್ಟ್ ಕಮಿಟಿ ರಚನೆ ಮಾಡುತ್ತೆ. ಬೇಸಿಕ್ಸ್ ಬುಕ್ಸ್ನ ಯಾವುದೇ ಒಂದು ಬೇಸಿಕ್ಸ್ನ ಎಕ್ಸ್ಪರ್ಟ್ ಕಮಿಟಿ ರಚನೆ ಮಾಡುತ್ತೆ. ನೋಡಿ ಬೇಕಾದ್ರೆ ಈ ಎಕ್ಸ್ಪರ್ಟ್ ಕಮಿಟಿಲಿ ನೀವು ಓದ್ಬೋದು. ಎಲ್ಲ PU ಕಾಲೇಜ್ ಲೆಕ್ಚರ್ಸ್ಗಳು, ಪ್ರಾಂಶುಪಾಲರ್ಸ್ಗಳು ಮತ್ತು ಇವರೆಲ್ಲ ಇದ್ದಾರೆ, ಗೊತ್ತಾಗ್ತಿದೆಯಾ? ಹಾಗಾಗಿ ಇವರೆಲ್ಲ UGC ನೆಟ್ಟು ಸ್ಲೆಟ್ಟು ಎಕ್ಸಾಮ್ನ ಪಾಸಾಗಿ ಬಂದಿರೋ ಒಂದು ಕಮಿಟಿ ರಚನೆ ಮಾಡಿರೋ ಪುಸ್ತಕಗಳನ್ನ ಬರೆದಿರುತ್ತೆ. ಅದಕ್ಕೆ ನಾನು ಯಾಕೆ ಬೇಸಿಕ್ಸ್ ಬುಕ್ನ ಜಾಸ್ತಿ ಫೋಕಸ್ ಮಾಡ್ತೀನಿ, ಓದ್ರಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಿರ್ತೀನಿ ಅಂದರೆ ಇದೇ ಒಂದು ಉದ್ದೇಶಕ್ಕೋಸ್ಕರ, ಗೊತ್ತಾಗ್ತಿದೆಯಾ? ಅದಕ್ಕೋಸ್ಕರ ಈ ಬುಕ್ಸ್ಗಳನ್ನ ನೀವು ಬೇಸಾಗಿ ಇಟ್ಕೊಂಡು ನೀವು, ಇದು ಮೊದಲನೇ ಸೋರ್ಸ್, ನಿಮಗೆ ಅರ್ಥ ಆಗ್ತಿದೆಯಾ? ಮೊದಲನೇ ಸೋರ್ಸ್ ಆಗಿರುತ್ತೆ. ಇದ್ರಲ್ಲಿ ನಿಮಗೆ ಓದಿದ್ರೆ ಗೊತ್ತಾಗುತ್ತೆ. ನೀವು ನೋಡಿ ಬೇಕಾದ್ರೆ ಬುಕ್ಸಲ್ಲಿ ಎಷ್ಟು ನೀಟಾಗಿ ಕೊಟ್ಟಿರ್ತಾರೆ, ಏನೇನು ತಾಪಮಾಲಿನ್ಯ, ಎಷ್ಟು ವೆರೈಟಿಯ ಇದು ಮಾಲಿನ್ಯಗಳಿದೆ ಅದೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಮತ್ತು ನೆಕ್ಸ್ಟು ತಾಪ ಮಾಲಿನ್ಯ ಆಗಿರ್ಬೋದು, ನೆಕ್ಸ್ಟ್ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆನೂ ಕೊಟ್ಟಿದ್ದಾರೆ. ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಹಸಿರುಮನೆ ಪರಿಣಾಮ ಆಗಿರ್ಬೋದು, ಆಮ್ಲ ಮಳೆ, ಓಜೋನ್ ವಿನಾಶ, ಪ್ರತಿಯೊಂದೂ ಸಹ ಇಲ್ಲೇ ನಿಮಗೆ ಈಸಿಯಾಗಿ ಕೊಟ್ಟಿದ್ದಾರೆ. ಇದನ್ನು ನೀವು ಈಸಿಯಾಗಿ ಓದ್ಕೊಂಡು ನೀವೇನು ಮಾಡ್ಬೋದು, ಬರಿಬೋದು. ಅರ್ಥ ಆಗ್ತಿದೆಯಾ? ಅದಕ್ಕೋಸ್ಕರ ಮತ್ತೆ ಪರಿಸರ ಸಂರಕ್ಷಣೆಗೆ ನಿಯಂತ್ರಣ ಕ್ರಮಗಳು ಭಾರತ ಸಂವಿಧಾನದಲ್ಲಿ ಏನಿದೆ, ಗೊತ್ತಾಗ್ತಿದೆಯಾ? ಪರಿಸರ ಸಂರಕ್ಷಣೆ ಕೈಗೊಂಡ ಶಾಸನಾತ್ಮಕ ಕ್ರಮಗಳನ್ನು ಸಹ ಬರೆದಿದ್ದಾರೆ. ನೆಕ್ಸ್ಟ್ ಪರಿಸರ ಮಾಲಿನ್ಯ ತಡೆಗಟ್ಟುವ ವ್ಯಕ್ತಿ ಮತ್ತು ಸಮಾಜದ ಪಾತ್ರನೂ ಸಹ ಕೊಟ್ಟಿದ್ದಾರೆ. ಈ ರೀತಿ ಒಳ್ಳೆ ಕ್ವಾಲಿಟಿ ಇರೋ ಎಸ್ಸೆಗಳನ್ನ ಬಿಟ್ಬಿಟ್ಟು ನೀವು ಇಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀರಾ, ಗೊತ್ತಾಗ್ತಿದೆಯಾ? ಬೇಕಾದ್ರೆ ನೋಡಿ, ತೆಗೆದು ನೋಡಿ. ಇದು ಒಂದು ನಿಮ್ಮ ಪ್ರಮುಖ ಸೋರ್ಸ್ ಆಗಬೇಕು. ಎರಡನೇ ಸೋರ್ಸು ನಿಮ್ಮ ನ್ಯೂಸ್ ಪೇಪರ್. ಏನು ಸರ್ ನ್ಯೂಸ್ ಪೇಪರ್ ಏನಕ್ಕೆ? ನೀವು ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಾ ಇದ್ದರೆ ನಿಮಗೆ ಎಲ್ಲ ಮಾಹಿತಿನೂ ಸಿಕ್ಕೋಗುತ್ತೆ. ಎಕ್ಸಾಂಪಲ್, ನಾನು ಶನಿವಾರದ ಪೇಪರ್ ತೊಗೊಂಡಿದ್ದೀನಿ. ಎಕ್ಸಾಂಪಲ್, ನಿಮಗೆ ಇದು ಪ್ರತಿದಿನ ಒಂದೊಂದು ಆರ್ಟಿಕಲ್ ಬರ್ತಾ ಇರ್ತದೆ, ಇಲ್ಲಿ ಪ್ರತಿದಿನ ಒಂದು ಚರ್ಚೆ ನಡೀತಲೇ ಇರ್ತದೆ. ಇಲ್ಲಿ ನೋಡಿ, ಆಧಾರ್ ನಿಯಮ ತಿದ್ದುಪಡಿ, ದತ್ತಾಂಶ ಸುರಕ್ಷತೆಗೆ ಭಂಗ. ನೋಡಿ, ಈಗ ನಿಮ್ಮದೇನು ಡಾಟಾ ಸಂರಕ್ಷಣೆ, ಡಾಟಾ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇದೆ. ಕೇಂದ್ರ ಸರ್ಕಾರವು ಆಧಾರ್ ಗುರುತಿನ ಚೀಟಿಯ ದೃಢೀಕರಣಕ್ಕೆ ಸಂಬಂಧಪಟ್ಟ 2027 ತಿದ್ದುಪಡಿ ಮಾಡಿದೆ. ಕೇಂದ್ರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನವು ಉತ್ತಮ ಆಡಳಿತಕ್ಕೆ ಆಧಾರ್ ದೃಢೀಕರಣ ಅನ್ನೋ ಒಂದು ತಿದ್ದುಪಡಿ ನಿಯಮಗಳನ್ನ ಜಾರಿಗೊಳಿಸಿದೆ, ಗೊತ್ತಾಯ್ತಾ? ನೋಡಿ, ನಿಮಗೆ ಈ ಒಂದು ಆರ್ಟಿಕಲ್ ಓದಿದ್ರೆ ಏನಾಗುತ್ತೆ, ಆಧಾರ್ ಅಂದ್ರೇನು, ಅದರ ಸುಪ್ರೀಂ ಕೋರ್ಟ್ ಆರ್ಡರ್ಗಳು ಏನಿದೆ, ಮತ್ತು ಆಧಾರ್ಗೆ ಹೆಂಗೆ ಅದು ಅನುಮತಿ ಬೇಕಾ, ಮತ್ತು ಏನು ಗುರುತು ದೃಢೀಕರಣ ಅದು ಒಬ್ಬ ವೈಯಕ್ತಿಕ ಏನು ಅವನ ಒಂದು ಮೂಲಭೂತ ಹಕ್ಕುಗಳಿಗೆ ವಯೋಲೇಷನ್ ಆಗುತ್ತೋ ಅನ್ನೋದ್ರ ಬಗ್ಗೆ ಇಲ್ಲಿ ತುಂಬ ಮಾಹಿತಿ ಕೊಟ್ಟಿದೆ. ನೋಡಿ, ಒಂದು ಗ್ರಾಹಕರ ಗುರುತನ್ನು ಖಾತರಿಪಡಿಸಿಕೊಳ್ಳಲು ಖಾಸಗಿ ಕಂಪನಿಗಳು ಆಧಾರ್ ಸಂಖ್ಯೆಯನ್ನು ಕೇಳೋದನ್ನು 2018ರಲ್ಲಿ ಸುಪ್ರೀಂ ಕೋರ್ಟ್ ನಿರ್ಬಂಧಿಸಿತ್ತು. ನೋಡಿ, ಈ ಥರ ವಿಷಯಗಳು, ಈ ಥರ ಪಾಯಿಂಟ್ಸ್ಗಳನ್ನ ನೀವು ನೋಟ್ ಮಾಡಿ ಇಟ್ಕೋಬೇಕು. ಅದಕ್ಕೆ ಹೇಳೋದು, ನಾನೇನು ಮಾಡಿ, ಫಸ್ಟ್ ನೀವು ಒಂದಷ್ಟು ಶೀಟ್ಸ್ ತೊಗೊಳ್ಳಿ. ಈ ಥರ ಒಂದಷ್ಟು ಶೀಟ್ಸ್ ತೊಗೊಂಡು ಒಂದು ಪಿನ್ ಮಾಡಿ ಇಟ್ಕೊಳ್ಳಿ. ಒಂದೊಂದು ಟಾಪಿಕ್ ಬರ್ಕೊಳ್ಳಿ ಹೆಡ್ಡಿಂಗ್. ಈಗ ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಪಾಯಿಂಟ್ಸ್ಗಳು ಬರ್ತವೆ ಅಂದ್ಕೊಳ್ಳಿ. ಅದಕ್ಕೆ ಎಕ್ಸಾಂಪಲ್, ಇಸ್ರೋ ಸಾಧನೆಗಳು ಮತ್ತು ಜಾಗತಿಕ ಬಾಹ್ಯಾಕಾಶ ತಂತ್ರಜ್ಞಾನ ಮೈಲಿಗಲ್ಲು ಅಂತ ಒಂದು ಟಾಪಿಕ್ ಇದೆ. ಆ ಟಾಪಿಕ್ಗೆ ಏನು ಮಾಡಿ, ನೀವು ಆ ಟಾಪಿಕ್ ಹೆಡ್ಡಿಂಗ್ ಬರ್ಕೊಂಡ್ಬಿಟ್ಟು ಇಸ್ರೋ ಬಗ್ಗೆ ಯಾವುದೇ ಥರ ಒಂದು ಮಾಹಿತಿ ಬಂದರು, ಪೇಪರಲ್ಲಾಗಿರ್ಬೋದು, ಮ್ಯಾಗ್ಝಿನ್ಸಲ್ಲಾಗಿರ್ಬೋದು, ಮತ್ತು ಇನ್ನು ಇದು ಏನು ನಿಮ್ಮ ಇಂಟರ್ನೆಟಲ್ಲಿ ಆಗಿರ್ಬೋದು, ಸಿಕ್ಕರೆ ಒಂದು ಕಡೆ ಬರ್ಕೊಂಬನ್ನಿ. ಈ ಥರ ಒಂದಷ್ಟು ಪೇಜಸ್ ಮಾಡ್ಕೊಂಡು ಇಟ್ಬಿಟ್ರೆ ಒಂದು ಟಾಪಿಕ್ ರೆಡಿ ಆಗುತ್ತೆ. ಇದು ನಿಮ್ಮ ನೋಟ್ಸ್, ಏನು ಎಸ್ಸೆಗೆ ನೋಟ್ಸ್ ಅಂತ ಕರೀತಾರಲ್ಲ, ಇದು ನೋಟ್ಸ್ ಆಗಬೇಕು. ಇಷ್ಟು ಮಾಡ್ತಾ ಬರಬೇಕು. ನೋಡಿ, ಈ ಥರ ಪೇಪರ್ಗಳಲ್ಲಿ ಬಂದಿರೋ, ಆರ್ಟಿಕಲ್ಸಲ್ಲಿ ಬಂದಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೀವೇನು ಮಾಡ್ತಾ ಬರಬೇಕು, ಗೊತ್ತಾಯ್ತಾ? ನೋಟ್ ಮಾಡ್ಕೊತಾ ಬರಬೇಕು, ಗೊತ್ತಾಗ್ತಿದೆ? ಇದು ಎರಡನೇ ಒಂದು ಇಂಪಾರ್ಟೆಂಟ್ ಸೋರ್ಸ್. ನೆಕ್ಸ್ಟ್,
ನೆಕ್ಸ್ಟು ಮೂರನೇ ಸೋರ್ಸು ನಿಮ್ಮ ಯಾವ್ದಾದ್ರು ಮ್ಯಾಗ್ಝಿನ್, ನೀವು ಯಾವ ಮ್ಯಾಗ್ಝಿನ್ ಓದ್ತಿದ್ರೆ ಆ ಮ್ಯಾಗ್ಝಿನಲ್ಲಿ ಓದಬೇಕಾದ್ರೆ ನಿಮ್ಮ ಯಾವ್ದಾದ್ರು ಎಸ್ಸೆ ಟಾಪಿಕ್ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಟಾಪಿಕ್ ಬಂದಿದ್ರೆ ಅದನ್ನು ಏನು ಮಾಡಬೇಕು, ನೋಟ್ ಮಾಡಿ ಇಟ್ಕೋಬೇಕು. ಎಕ್ಸಾಂಪಲ್ಸ್ ನಾನು ಹೇಳ್ತೀನಿ. ಈಗ ನೋಡಿ, ಇದರಲ್ಲಿ ಜಾಗತಿಕ ಹುಲಿ ಚೇತರಿಕೆ ಅಂತ ಯಾವುದೋ ಒಂದು ಟಾಪಿಕ್ ಬಂದಿದೆ ಅಂದ್ಕೊಳ್ಳಿ. ಜಾಗತಿಕ ಹುಲಿ ಚೇತರಿಕೆ ಅಂತ ಗೊತ್ತಾಯ್ತಾ? ಇಲ್ಲಿ ನೋಡಿ, ಜಾಗತಿಕ ಹುಲಿ ಚೇತರಿಕಾ ವರದಿ ಅಂತ ಬಂದಿದೆ, ಗೊತ್ತಾಯ್ತಾ? ಈ ವರದಿನಲ್ಲಿ ನೀವೇನು ಮಾಡಬೇಕು, ಇದರಲ್ಲಿ ಇದು ಏನಕ್ಕೆ ಬರುತ್ತೆ ಅಂದರೆ, ಈ ಟಾಪಿಕ್ ಏನಕ್ಕೆ ಬರುತ್ತೆ ಅಂದರೆ ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್, ಗೊತ್ತಾಯ್ತಾ? ಪರಿಸರ ಸಂರಕ್ಷಣೆ ಅಥವಾ ವನ್ಯಜೀವಿ ಸಂರಕ್ಷಣೆಗೆ ಬಂದಾಗ ಬರುತ್ತೆ. ಆವಾಗ ನೀವೇನು ಮಾಡಬೇಕು, ಈ ವನ್ಯಜೀವಿ ಸಂರಕ್ಷಣೆ ಬಂದ ಇಲ್ಲ ಪಾಯಿಂಟ್ಸ್ಗಳನ್ನ ನಿಮ್ಮ ಏನು ಬುಕ್ಲೆಟ್ ಮಾಡ್ಕೊಂಡಿದೆ, ಏನು ನಾನು ತೋರಿಸಿದ್ನಲ್ಲ, ಒಂದು 10 ಪೇಜ್ ಹಾಕೊಂಡು ಬರ್ಕೊಂಡ್ರೆ ಅಲ್ಲಿ ನೀವೇನು ಮಾಡಬೇಕಾಗತ್ತೆ, ಬರ್ಕೋಬೇಕಾಗುತ್ತೆ, ಗೊತ್ತಾಯ್ತಾ? ಈ ರೀತಿ ಇದು ನಮ್ಮ ಮೂರನೇ ಸೋರ್ಸು, ನಿಮ್ಮ ಮೂರನೇ ಸೋರ್ಸು, ಗೊತ್ತಾಗ್ತಿದೆಯಾ? ಆಗ ನಿಮಗೆ ಇನ್ನೂ ಇಂಪಾರ್ಟೆಂಟ್ ಸೋರ್ಸ್ನ ನಾನು ತೋರಿಸಬೇಕಾದ್ರೆ ಗೊತ್ತಾಗ್ತಿದೆಯಾ? ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಈ ಥರ ಮ್ಯಾಗ್ಝಿನ್ಗಳು, ಯೋಜನಾ ಮ್ಯಾಗ್ಝಿನು, ನೆಕ್ಸ್ಟ್ ಯೋಜನಾ ಮ್ಯಾಗ್ಝಿನ್ಗಳು. ಈ ಯೋಜನಾ ಮ್ಯಾಗ್ಝಿನ್ ಸಾಕಾಗುತ್ತೆ. ನೋಡಿ, ಇಲ್ಲಿ ಕೃತಕ ಬುದ್ಧಿಮತ್ತೆ ಬಗ್ಗೆ ಒಂದು ಸಂಪೂರ್ಣವಾದ ಪ್ರಬಂಧ ಕೊಟ್ಟಿದ್ದಾರೆ. ಅಂದರೆ ಕೃತಕ ಬುದ್ಧಿಮತ್ತೆ ಬಗ್ಗೆ ನಿಮಗೆ ಎಲ್ಲ ಮಾಹಿತಿನೂ ಸಹ ಇಲ್ಲೇ ಸಿಕ್ಕೋಗ್ಬಿಡುತ್ತೆ, ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿದ್ದು ನಮ್ಮ ಸಂವಿಧಾನ ಮತ್ತು ಕಾನೂನು ಸುಧಾರಣೆಗಳು ಅನ್ನೋ ಟಾಪಿಕ್ ಮೇಲೆ ಈ ಥರ ಮ್ಯಾಗ್ಝಿನ್ಗಳು ಪ್ರತಿ ತಿಂಗಳು ಒಂದೊಂದು ಯೋಜನಾ ಮ್ಯಾಗ್ಝಿನ್ ಬರುತ್ತೆ. ಯೋಜನಾ ಮ್ಯಾಗ್ಝಿನಲ್ಲಿ ಒಂದೊಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಆ ಎಕ್ಸ್ಪ್ಲೇನ್ ಮಾಡಿದ ಟಾಪಿಕ್ಸ್ನ ನೀವೇನಾದರೂ ಎಲ್ಲದೂ ಇಂಪಾರ್ಟೆಂಟ್ ಇರಲ್ಲ, ಯಾಕೆಂದರೆ ತುಂಬ ಒಂದು ಎಷ್ಟು 70 ಪೇಜನೇ ಇರುತ್ತೆ, ಇದು 50 ಪೇಜ್ ಇರುತ್ತೆ, 40ರಿಂದ 50 ಪೇಜ್ ಇರುತ್ತೆ. ಆ 50 ಪೇಜಲ್ಲಿ ನಿಮಗೆ ಕರೆಕ್ಟಾಗಿ ಒಂದು 5ರಿಂದ 6 ಪೇಜ್ನ ನೋಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಎಸ್ಸೆಗೆ ಒಳ್ಳೆ ಸೋರ್ಸ್ ಸಿಗುತ್ತೆ. ಮತ್ತು ಡಾಟಾ, ಪ್ರೆಸೆಂಟ್ ಡಾಟಾ ಆಗಿರ್ಬೋದು, ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಮತ್ತು ಏನಾದರೂ ಕಮಿಟಿಗಳನ್ನ ರಚನೆ ಮಾಡಿದರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ಮ್ಯಾಗ್ಝಿನ್ಗಳು ಕೊಡ್ತವೆ. ಹಾಗಾಗಿ ಇಷ್ಟು ನಿಮಗೆ ಸೋರ್ಸ್ಗಳನ್ನ ನೀವು ತೊಗೊಂಡ್ರೆ ಸಾಕಾಗುತ್ತೆ. ನಾನು ಹೇಳಿದೆ ಫಸ್ಟ್ ಒನ್ ನಿಮ್ಮದು ಏನು ತೊಗೋಬೇಕು, ಬೇಸಿಕ್ಸ್ ಬುಕ್ಕು, ಅರ್ಥ ಆಗ್ತಿದೆಯಾ? ನೆಕ್ಸ್ಟು ನ್ಯೂಸ್ ಪೇಪರ್ ನಿಮ್ಮ ಒಂದು ಪ್ರೈಮ್ ಮೇಜರ್ ಏನಾಗುತ್ತೆ, ಒಂದು ಮೆಟೀರಿಯಲ್ ಆಗುತ್ತೆ, ಗೊತ್ತಾಗ್ತದೆ. ಇದು ಕರೆಂಟ್ ಅಫೇರ್ಸ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಭಾಷಾ ಕೌಶಲ್ಯ ಆಗಿರ್ಬೋದು, ನಿಮ್ಮ ಎಸ್ಸೆ ರೈಟಿಂಗ್ ಆಗಿರ್ಬೋದು, ನಿಮ್ಮ ಟ್ರಾನ್ಸ್ಲೇಷನ್ಗಾಗಿರ್ಬೋದು, ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ಗಾಗಿರ್ಬೋದು, ಇದು ತುಂಬ ಪ್ರಿಸೈಸ್ ರೈಟಿಂಗ್ ಆಗಿರ್ಬೋದು, ಎಲ್ಲ ಹೆಲ್ಪ್ ಆಗುತ್ತೆ. ಇದು ಮೇನ್ ಸೋರ್ಸು. ಇದನ್ನು ಯಾವುದೇ ಕಾರಣಕ್ಕೂ ದಿನನಿತ್ಯ ಪ್ರತಿದಿನ ಓದಿ, ಒಂದು ದಿನವೂ ಬಿಡಬೇಡಿ, ಗೊತ್ತಾಗ್ತಿದೆಯಾ? ನೆಕ್ಸ್ಟು ಬೇಸಿಕ್ಸ್ ಬುಕ್ ಆಯಿತು. ಇದು ನೆಕ್ಸ್ಟು ಮ್ಯಾಗ್ಝಿನ್, ಒಂದು ಒಳ್ಳೆ ಮ್ಯಾಗ್ಝಿನ್ ತೊಗೊಳ್ಳಿ, ಯಾವುದಾದ್ರೂ ಆಯಿತು, ನಿಮ್ಗೆ ಇಷ್ಟ ಬಂದಿದ್ದ ಮ್ಯಾಗ್ಝಿನ್ ತೊಗೊಳ್ಳಿ. ಆ ಮ್ಯಾಗ್ಝಿನ್ನ ಅದ್ರಲ್ಲಿ ಬರೋ ಅಂಶಗಳು ನಿಮಗೆ ಕರೆಂಟ್ ಅಫೇರ್ಸ್ಗೆ ಮತ್ತು ಏನೋ ನಿಮ್ಮ ಎಸ್ಸೆ ರೈಟಿಂಗ್ ಅಲ್ಲಿ ಎಕ್ಸಾಂಪಲ್ಸ್ಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನು ಪರ್ಟಿಕ್ಯುಲರ್ ನೀವೇನಾದರೂ ಎಸ್ಸೆ ರೆಡಿ ಮಾಡ್ಕೋಬೇಕು ಅಂದರೆ ಈ ಥರ ಯೋಜನೆ ಮ್ಯಾಗ್ಝಿನ್ ತೊಗೊಳ್ಳಿ. ಯೋಜನಾ ಮ್ಯಾಗ್ಝಿನ್ಗಳಲ್ಲಿ ನೀವು ಏನು ಮಾಡ್ತೀರಾ, ಅಲ್ಲಿರೋ ವಿಷಯಗಳನ್ನ ನಿಮಗೆ ಶಾರ್ಟ್ ನೋಟ್ಸ್ ಮಾಡಿಕೊಂಡು ನೀವೇ ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ನಿಮಗೆ ಗೊತ್ತಾಗಬೇಕು. ಈಗ ನೋಡಿ, ಕೃತಕ ಬುದ್ಧಿಮತ್ತೆ ಬಗ್ಗೆ ಈ ಒಂದು ಮ್ಯಾಗ್ಝಿನ್ ಓದಿದ್ರೆ ನಿಮಗೆ ಇನ್ನೆಲ್ಲೂ ಬೇರೆ ಸೋರ್ಸ್ ಬೇಕಾಗಲ್ಲ ಅನಿಸುತ್ತೆ. ಇದಲ್ಲದೂ ಸಹ ನಿಮ್ಗೆ ಏನಾದರೂ ತುಂಬ ಸೋರ್ಸಸ್ ಬೇಕು ಅನಿಸಿದ್ರೆ ಗೋ ಫಾರ್ ಇಂಟರ್ನೆಟ್ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಇನ್ಫಾರ್ಮೇಷನ್ ಬೇಕೋ ಅದನ್ನು, ಈಗ UPSC ವೆಬ್ಸೈಟ್ಸ್ಗಳಿದೆ, ತುಂಬ ವೆಬ್ಸೈಟ್ಸ್ಗಳಿದೆ, ಆ ವೆಬ್ಸೈಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವೇನು ಮಾಡಿ ಸೋರ್ಸಸ್ನ ಕಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಿ ನಿಮ್ಮದೇ ಆದ ಒಂದು ನೋಟ್ಸ್ ರೆಡಿ ಮಾಡಿ. ನಾನು ಹೇಳೋದಲ್ಲ, ಈ ಥರ ಒಂದು ಬುಕ್ಲೆಟ್ ಮಾಡಿಕೊಂಡು ಆ ಬುಕ್ಲೆಟಲ್ಲಿ ಬರೀತಾ ಬನ್ನಿ. ಇದು ನಿಮ್ಮದು ಎಸ್ಸೆಗೆ ರೆಡಿ. ಯಾವಾಗ ನೀವು ಈ ಥರ ರೆಡಿ ಮಾಡಿಕೊಂಡ್ರೆ ಎಸ್ಸೆ ಯಾವುದೇ ಕೇಳಲಿ ಅವನು, ಗೊತ್ತಾಯ್ತಾ? ಈಗ ಇಸ್ರೋ ಸಂಬಂಧಪಟ್ಟಂಗೆ ಏನೇ ಕೇಳಿದ್ರು ನಿಮ್ಮ ಹತ್ರ ಮಾಹಿತಿ ಇರುತ್ತೆ. ಅದನ್ನು ಅಂದರೆ ಬೇಸ್ ರೆಡಿ ಇರುತ್ತೆ. ಆ ಬೇಸ್ಗೆ ನಿಮ್ಗೆ ಅವ್ನು ಯಾವ್ದು ಇಸ್ರೋ ಸಾಧನೆಗಳ ಬಗ್ಗೆ ಕೇಳಿದ್ರೆ ನಿಮ್ಮ ಹತ್ರ ಚಂದ್ರಯಾನ, ಮಂಗಳಯಾನ, ಶುಕ್ರಯಾನ ಆಗಿರ್ಬೋದು, ಆದಿತ್ಯ L1 ಆಗಿರ್ಬೋದು, ಮತ್ತು ಇನ್ನೇನು ಬೇರೆ ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಆಗಿರ್ಬೋದು, ಅದನ್ನೆಲ್ಲ ಬರೀತೀರಾ. ಅಕಸ್ಮಾತ್ ಅವನೇನಾದರೂ ಜಾಗತಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಸಾಧನೆ ಅಂತ ಕೇಳಿದಾಗ ನೀವು ಸ್ವಲ್ಪ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಅವಾಗ ಇಸ್ರೋಗೂ ಮತ್ತು ನಾಸಾಗೂ ಮತ್ತು ಜಾಕ್ಸಾಗೂ ಮತ್ತು ಬೇರೆ ಚೀನಾದ ಒಂದು ಬಾಹ್ಯಾಕಾಶ ಸಂಸ್ಥೆ ಜೊತೆ ಕಂಪ್ಯಾರಿಸನ್ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಬರೀಬೇಕಾಗುತ್ತೆ. ಅದು ಮಾಹಿತಿ ನಿಮ್ಮ ಹತ್ರ ಇರುತ್ತೆ ಆಲ್ರೆಡಿ. ಅದನ್ನೇ ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ಬರೀಬೇಕು. ಅದಕ್ಕೋಸ್ಕರ ಹೇಳ್ತಾರೆ ನಾನು, ಬೇಸ್ ರೆಡಿ ಮಾಡ್ಕೊಳ್ಳಿ. ಆ ಬೇಸ್ ರೆಡಿ ಮಾಡಿಕೊಂಡು ಅದಕ್ಕೆ ಯಾವ ಥರ ಕ್ವಶನ್ಸ್ ಕೇಳ್ತಾನೆ ಆ ಥರ ಬರೀಬೇಕು. ನಾನು ನಿಮ್ಮನ್ನ PSI ಮಿಷನ್ X ಸೀರೀಸ್ನಲ್ಲಿ ನಿಮ್ಮನ್ನು ಒಂದು ತಯಾರಿ ಮಾಡ್ತಿರೋ ಉದ್ದೇಶ ಇದೇನೆ. ಯಾರು ಕಂಟಿನ್ಯೂಸ್ ಆಗಿ ಇದನ್ನು ಫಾಲೋ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಯಾರು ಇದನ್ನು ರೆಡಿ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ನಿಮಗೆ ಇದು ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಿಮ್ಗೇನು ಗೊತ್ತಾಗಲ್ಲ, ಏನೇನೋ ಹೇಳ್ತಾನೆ ಇವನು ಹೇಳೋದು ಸರಿ ಇಲ್ಲ ಅಂತ ಅನಿಸ್ಬೋದು. ಬಟ್ ಆದರೆ ನಿಮಗೆ ಅದು ಲಾಂಗ್ ಟರ್ಮಲ್ಲಿ ನಿಮ್ಮ ಒಂದು ಇದಕ್ಕೆ ನಿಮ್ಮ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಮಾಡಿದ್ರೆ, ನನ್ನ ಉದ್ದೇಶ ಇಷ್ಟೇ ಅಂದರೆ ನೀವು ಯಾವುದೇ ಎಸ್ಸೆ ಕೊಟ್ಟರು ಬರೀಬೇಕು, ಅದಕ್ಕೆ ರೆಡಿ ಇರಬೇಕು.
ಗೊತ್ತಾಯ್ತಾ. ನಾಳೆ ಸರ್ ನಾನು ಎಸ್ ರೆಡಿ ಆಗಿರಲಿಲ್ಲ, ಅಲ್ಲಿ ಓದಿ ಎಕ್ಸಾಮಲ್ಲಿ ನಾನು ಗೊತ್ತಾಗಲಿಲ್ಲ ಅಂತ ಅನ್ಬೋದು. ಮತ್ತು ನೀವೀಗ ಇನ್ನೊಂದು ತಿಳ್ಕೊಳ್ಳಿ, UPSC ಆಸ್ಪಿರೆಂಟ್ಸ್ಗಳು ಸಹ ನಿಮ್ಮ ಜೊತೆ PSI ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ತಾರೆ, ಅವರು ಸಹ ಕಾಂಪಿಟೇಷನ್ ಕೊಡ್ತಾರೆ. ಅವರು UPSC ಲೆವೆಲಲ್ಲಿ 1200 ವರ್ಡ್ಸು ಅವರಿಗೆ ಎಸ್ಸೆ ಬರೆಯೋ ಒಂದು ಕೆಪಬಿಲಿಟಿನ ಬೆಳೆಸ್ಕೊಂಡಿರ್ತಾರೆ. ನೀವು 600 ವರ್ಡ್ಸಿಗೆ ಬರೋದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾನು ನಿಮ್ಮ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ನಿಮ್ಮ ಟ್ಯಾಲೆಂಟ್ ಅಥವಾ ನಿಮ್ಮ ಒಂದು ಕೌಶಲ್ಯಗಳನ್ನ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ನೀವು ಅವ್ರಿಗೆ ಕಾಂಪಿಟೇಷನ್ ಕೊಡ್ಬೋದು, ಗೊತ್ತಾಯ್ತು. ಯಾಕೆಂದರೆ ಎಸ್ಸೆ ರೈಟಿಂಗಲ್ಲಿ ಅವ್ರು ಏನಾದರೂ 40-45+ ತೊಗೊಂಡ್ಬಿಟ್ರೆ ನಿಮಗೆ ಇಲ್ಲಿ ಸ್ಕೋರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಯಾಕೆಂತಂದರೆ ನಾವು ಅದಕ್ಕೆ ತುಂಬ ಒಂದು ಸ್ಟ್ರಕ್ಚರ್ಡಾಗಿ ಹೇಳ್ಕೊಡ್ತಾ ಇರ್ತೀನಿ. ಅಂದರೆ ನೀವು ಯಾವುದೇ ಥರ ಎಲ್ಲೂ ಮಿಸ್ ಆಗಬಾರ್ದು, ನೀವು ಎಲ್ಲೂ ಡ್ರಾಬ್ಯಾಕ್ ಆಗಬಾರ್ದು, ನಮ್ಮ ಹುಡುಗರು ಎಲ್ಲೂ ಫೇಲ್ ಆಗಬಾರ್ದು. ಒಂದು ಸತಿ ಕಲ್ತ್ಬಿಟ್ರೆ ಇದನ್ನ ಅದು ನಿಮಗೆ ಫ್ಯೂಚರ್ ಹೆಲ್ಪ್ ಆಗ್ಬೋದು. ಇದು ನೋಡಿ, ಈ ಥರ ನೀವು ಓದೋದ್ರಿಂದ ನಿಮ್ಮ KSಗಾಗಿರ್ಬೋದು, UPSCಗಾಗಿರ್ಬೋದು ಮತ್ತು PSIಗಳಿಗೆ ಎಲ್ಲ ಎಕ್ಸಾಮ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಎಸ್ಸೆ ಒಂದು ಸತಿ ಬರೆಯೋದು ಕಲ್ತ್ಕೊಂಡ್ಬಿಟ್ರೆ, ಒಂದು ಸೋರ್ಸ್ ಕಲೆಕ್ಟ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ, ಅಥವಾ ಒಂದು ಸತಿ ನೀವು ಒಂದು ಬೇಸ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಅದನ್ನೆಲ್ಲ ಎಕ್ಸಾಮ್ಸ್ಗಳಿಗೂ ಯೂಟಿಲೈಸ್ ಮಾಡ್ಬೋದು, ಗೊತ್ತಾಗ್ತದೆ. ಇದು ನನ್ನ ಒಂದು ನಿಮ್ಮ ಸೋರ್ಸ್ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರಿ ಗೊತ್ತಾಗ್ತದೆ. ಅಂದರೆ ಎಲ್ಲಿಂದ ಸೋರ್ಸ್ನ ಕಲೆಕ್ಟ್ ಮಾಡಬೇಕು ಅಂತ ನೀವು ಗ್ರೂಪಲ್ಲಿ ಕ್ವಶನ್ಸ್ ಕೇಳಿದ್ರಿ, ಆ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೋಸ್ಕರ ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಡೀಟೇಲಾಗಿ ಅಂತಂದರೆ ಬೇಕಾದ್ರೆ ನೀವು ವಿತ್ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು ನಾನು ಮಿಷನ್ ಎಕ್ಸ್ ಸೀರೀಸ್ ವೀಡಿಯೋಗಳಲ್ಲಿ ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ನಿಮ್ಗೊಂದು ಬೇಸಿಕ್ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಬಟ್ ಏನಂತಂದರೆ ಪ್ರತಿದಿನ ನೀವು ಇದನ್ನು ಮಾಡ್ತಾ ಪ್ರತಿದಿನ ನಿಮಗೆ ತಲೆಯಲ್ಲಿ ಬರಬೇಕು. ಅದು ನ್ಯೂಸ್ ಪೇಪರ್ ಓದ್ತಿದ್ದಂಗೆ ಅಥವಾ ಯಾವುದಾದ್ರೂ ಒಂದು ಮ್ಯಾಗ್ಝಿನ್ ಓದ್ತಿದ್ದಂಗೆ ನಿಮ್ಮ ತಲೆಗೆ ಬರಬೇಕು. ಏನಂತ ಈ ಒಂದು ಟಾಪಿಕ್ಕು ನಾನು ಯಾವ ಎಸ್ಸೆನಲ್ಲಿ ಯೂಸ್ ಮಾಡ್ಬೋದು, ಈ ಒಂದು ಅಂಶನ, ಈ ಒಂದು ಪಾಯಿಂಟ್ಸ್ನ ನಾನು ಯಾವ ಇದರಲ್ಲಿ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಬರ್ತಾ ಇರಬೇಕು, ತಲೆಯಲ್ಲಿ ಓಡ್ತಾ ಇರಬೇಕು, ಬ್ಯಾಕ್ ಎಂಡಲ್ಲಿ ಗೊತ್ತಾಗ್ತದೆ. ಆವಾಗ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಕ್ರಿಯೇಟಿವಿಟಿ ಅಕಸ್ಮಾತ್ ಎಲ್ಲೇನೋ ಓದ್ತಾ ಇದ್ದಾಗ ಏನೋ ಒಂದು ನೆನಪು ಬರುತ್ತೆ, ಇದು ಇಂಪಾರ್ಟೆಂಟ್ ಅನ್ಸುತ್ತೆ. ಅವಾಗ ಏನು ಮಾಡಿ, ನೀವು ನಿಮ್ಮ ಏನು ನೋಟ್ ಅದು ಏನು ಒಂದು ಬುಕ್ಲೆಟ್ ಮಾಡ್ಕೊಂಡಿರ್ತೀರಲ್ಲ, ಆ ಬುಕ್ಲೆಟಲ್ಲಿ ಬರೆದು ಇಟ್ಕೊಂಬಿಡಿ ಸಾಕು. ಆಮೇಲೆ ನೀವು ಅದನ್ನು ಒಂದಷ್ಟು ಇದನ್ನು ನೀವು ಅಟ್ಲೀಸ್ಟ್ ಒಂದು 3 to 4 ಮಂತ್ಸ್ ಮಾಡಬೇಕು. 3 to 4 ಮಂತ್ಸ್ ಮಾಡಿದಾಗ ನಿಮ್ಗೆ ಒಂದಷ್ಟು ಮೆಟೀರಿಯಲ್ ರೆಡಿ ಆಗುತ್ತೆ. ಆ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಯಾವುದೇ ಥರ ಎಸ್ಸೆ ಕೊಟ್ಟರು ಸಹ ನೀವು ಅದ್ಭುತವಾಗಿ ಒಂದು ಕೌಶಲ್ಯಭರಿತವಾಗಿ ಎಸ್ಸೆನ ಬರಿಬೋದು. ನಿಮ್ಮ ಪೇಪರ್ ಓದೋದ್ರಿಂದ ನಾನು ಹೇಳಿದೆ, ಮತ್ತೆ ಅದನ್ನ ಹೇಳ್ತಾ ಇದ್ದೀನಿ, ನಿಮ್ಮ ಭಾಷೆ ಅಲ್ಲಿ ಬಳಸಿರ್ತಾರ ಪದಗಳು ನಿಮ್ಮ ತಲೆಯಲ್ಲಿ ಉಳ್ಕೊತವೆ. ಆಮೇಲೆ ಅಲ್ಲಿನ ಭಾಷೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ನಾನು ಮುಂದೆ ದಿನಗಳಲ್ಲಿ ಖಂಡಿತ ಎಸ್ಸೆಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ನಾನು ಸಹ ತುಂಬ ಒಂದೊಂದು ಒಳ್ಳೊಳ್ಳೆ ಟಾಪಿಕ್ಸ್ನ, ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ನಿಮಗೆ ಖಂಡಿತ ಎಕ್ಸಾಮ್ ಹತ್ರ ಬಂದಾಗ ಒಳ್ಳೊಳ್ಳೆ ಇಂಪಾರ್ಟೆಂಟ್ ಟಾಪಿಕ್ಸು, ಎಕ್ಸಾಮ್ಸ್ ಬರೋ ಟಾಪಿಕ್ಸು, ಫ್ಯಾಕ್ಟ್ಸು ಮತ್ತು ವಿತ್ ಕಂಟೆಂಟು ವಿತ್ ಮೈಂಡ್ ಮ್ಯಾಪ್ ಎಲ್ಲ ಸೇರಿಸಿ ನಿಮಗೆ ಕೊಡ್ತೀನಿ. ಅದ್ರ ಬಗ್ಗೆ ನೀವು ವಿಚಾರ ಮಾಡೋಕ್ಕೆ ಹೋಗಬೇಡಿ. ನಾನು ಅದ್ರ ಬಗ್ಗೆ ಅಟ್ಲೀಸ್ಟ್ ನನ್ನ ಪ್ರಕಾರ ಒಂದು 50 ಎಸ್ಸೆನ ರೆಡಿ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. 50 ಎಸ್ಸೆನೂ ಸಹ ನಿಮಗೆ ವಿತ್ ಮೈಂಡ್ ಮ್ಯಾಪು, ವಿತ್ ಕಂಟೆಂಟು, ವಿತ್ ಫ್ಯಾಕ್ಟ್ಸು ಕೊಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಖಂಡಿತ ಕೊಡ್ತೀನಿ ಅದನ್ನು. ನೀವು ಮಿಷನ್ ಎಕ್ಸ್ ಸೀರೀಸಲ್ಲಿ ಏನು ನೀವು ಪ್ರತಿನಿತ್ಯ ಬರೆದು ಗ್ರೂಪಲ್ಲಿ ಆಗ್ತಾ ಇದ್ದಿಲ್ಲ, ಅದನ್ನು ಕಂಟಿನ್ಯೂ ಮಾಡಿ. ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸಬೇಡಿ. ಅರ್ಥ ಆಗ್ತಿದೆಯಾ? ನೀವು ನಿಲ್ಲಿಸಿದ್ರೆ ಏನಾಗುತ್ತೆ, ನಿಮ್ಮ ಕನ್ಸಿಸ್ಟೆನ್ಸಿ ಹೋಗುತ್ತೆ. ಆವಾಗ ಏನಾಗುತ್ತೆ, ಬರೆಯೋಕ್ಕೆ ಮೋಟಿವೇಶನ್, ಡೈಲಿ ಬರೆದು ಮೋಟಿವೇಶನ್ ಬರಬೇಕು ನಿಮಗೆ, ಗೊತ್ತಾಗ್ತಿದೆಯಾ? ನಾನು ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ನಾನು ಹೇಳಿದ್ದೀನಿ ನಿಮಗೆ, ಯಾರು ಕನ್ಸಿಸ್ಟೆನ್ಸಿಯಾಗಿ ಬರೀತಿರೋ ಅವ್ರದ್ದು ಮಾತ್ರ ನಾನು ವ್ಯಾಲ್ಯೂಯೇಷನ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ವ್ಯಾಲ್ಯೂಯೇಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಕನ್ಸಿಸ್ಟೆನ್ಸಿನ ನೋಡ್ತಾ ಇರ್ತೀನಿ. ಅವರಿಗೆ ನಾನು ಪರ್ಸನಲ್ ಮೆಸೇಜ್ ಮಾಡಿರ್ತೀನಿ. ಯಾರು ಚೆನ್ನಾಗಿ ಬರೀತಿರ್ತಾರೆ ಅವರಿಗೆ ಖಂಡಿತ ನಾನು ನೋಡಿ ಅವ್ರಿಗೆ ಪರ್ಸನಲ್ ಮೆಸೇಜ್ ಮಾಡಿ ಅವರಿಗೆ ನಾನು ಫೀಡ್ಬ್ಯಾಕ್ ಕೊಡ್ತಿರ್ತೀನಿ. ಬೇಕಾದ್ರೆ ನೀವು ಚೆಕ್ ಮಾಡಿ, ಯಾರಾದರೂ ಚೆನ್ನಾಗಿ ಬರೆದಿರೋರಿದ್ರೆ ನಾನು ಅವ್ರಿಗೆ ಕಾಲ್ ಮಾಡಿರ್ತೀನಿ, ಖಂಡಿತ ಕಾಲ್ ಮಾಡಿ ಮೆಸೇಜ್ ಮಾಡಿರ್ತೀನಿ. ಅರ್ಥ ಆಗ್ತಿದೆಯಾ? ಅದು ತಲೆಯಲ್ಲಿರಲಿ. ನಿಮ್ಮ ಗುರಿ ನೆಕ್ಸ್ಟ್ ಬರೋ ಒಂದು ಏನು 300+300 ಪೋಸ್ಟಲ್ಲಿ ಒಂದು ಪೋಸ್ಟ್ನ ಪಡ್ಕೋಬೇಕು ಅನ್ನೋ ಕಡೆ ನಿಮ್ಮ ಗುರಿ ಇರಬೇಕು, ಗೊತ್ತಾಯ್ತು? ಅದಕ್ಕೆ ಮಾತ್ರ ಫೋಕಸ್ ಮಾಡಿ. ನಾನು ಹೇಳಿದ್ನ ಪ್ರತಿದಿನ ಬಿಡದಂಗೆ ಅಭ್ಯಾಸ ಮಾಡಿ. ಅರ್ಥ ಆಗ್ತಿದೆ? ಖಂಡಿತ ನೀವು ಒಂದಿಲ್ಲ ಒಂದಿನ ಸಕ್ಸಸ್ ಆಗೇ ಆಗ್ತೀರ, ಗೊತ್ತಾಗ್ತಿದೆ? ಅದಕ್ಕೆ ನಾನು ಗ್ಯಾರಂಟಿ. ಪ್ರಾಕ್ಟೀಸ್ ಏನಿಲ್ಲ, ಅಭ್ಯಾಸ ಮಾಡಬೇಕು. ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ನೀವು ಖಂಡಿತ ಸಕ್ಸಸ್ ಆಗ್ತೀರ ಅಂತ ಹೇಳ್ತಾ, ಗ್ರೂಪಲ್ಲಿ ಅಪ್ಲೋಡ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾರ್ಯಾರು ಅಪ್ಲೋಡ್ ಮಾಡ್ತಾರೋ ಅವ್ರು ಮಾತ್ರ ನಾನು ಇವ್ಯಾಲ್ಯೂಯೇಟ್ ಮಾಡ್ತೀನಿ. ಒಂದು ತಿಂಗಳು ಅಬ್ಸರ್ವ್ ಮಾಡ್ತೀನಿ. ಒಂದು ದಿನನೂ ಬಿಡದಂಗೆ ಅವ್ರು ಏನಾದ್ರು ಎಸ್ಸೆ ಬರೆದಿದ್ರೆ ಮಾತ್ರ ಅವ್ರನ್ನ ನಾನು ಸಪ್ರೇಟ್ ಗ್ರೂಪ್ ಮಾಡ್ತೀನಿ ಅಂತ ಹೇಳ್ತೀನಿ. ಅಲ್ಲಿ ಅವರಿಗೆ ಗೈಡ್ ಮಾಡೋ ಒಂದು ವ್ಯವಸ್ಥೆನ ಮಾಡ್ತಿದ್ದೀನಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಅಭ್ಯಾಸನ ಹಿಂಗೆ ಮುಂದುವರಿಸಿ ಅಂತ ಹೇಳ್ತಾ, ಮುಂದಿನ ಒಂದು ನಿಮ್ಮ ಡೌಟ್ಸ್ ಅಥವಾ ನಿಮ್ಮ ಸಲಹೆ, ನಿಮ್ಮ ಗೊಂದಲಗಳಿಗೆ ವಿಡಿಯೋ ಮುಖಾಂತರ ನಾನು ಉತ್ತರಿಸಲು ಪ್ರಯತ್ನ ಪಡ್ತೀನಿ.
ಅಟ್ಲೀಸ್ಟ್ ನಾನು ಇದನ್ನು ಮಾಡೋ ಉದ್ದೇಶ ನಿಮ್ಗೆ ಹೇಳ್ಬಿಡ್ತೀನಿ. ಇದು ನಾನು ಯಾರು ಮೆಚ್ಚೋಕ್ಕೋಸ್ಕರ ಅಂತಲ್ಲ, ಯಾರು ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ದಾರೆ ಅವರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಯೂಟ್ಯೂಬ್ ವೀಡಿಯೋಗಳ ಮುಖಾಂತರ ಅವರಿಗೆ ರೀಚ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ಇದನ್ನು ಯಾರು ಬೇಕಾದ್ರೂ ಯುಟಿಲೈಸ್ ಮಾಡ್ಕೋಬೋದು. ಯಾರು ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ದಾರೋ ಅವ್ರು ಖಂಡಿತ ಅವರು ಅದನ್ನು ತಲೆಯಲ್ಲಿ ಇಟ್ಕೊಂಡು ಅದನ್ನು ಉಪಯೋಗ ಮಾಡ್ಕೊತಾರೆ. ಉಪಯೋಗ ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಇದರಿಂದ ನನಗೇನು ಇದಿಲ್ಲ, ನನ್ನ ಟೈಮ್ನ ಕೊಟ್ಟು ನಿಮಗೆ ಹೇಳ್ಕೊಡ್ತಿರೋದ್ರಿಂದ ನೀವು ಅದನ್ನು ಪರಿಗಣನೆ ತಗೊಂಡು ಭಾಳ ಸೀರಿಯಸ್ಸಾಗಿ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್.